ಗವಿಗರ್ಜನೆಗೆ ಸ್ವಾಗತ. ಎಲ್ಲ ವೀಕ್ಷಕರಿಗೆ 80ನೇ ಸ್ವತಂತ್ರ ಸಂಭ್ರಮದ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಸ್ವತಂತ್ರ ದಿನಾಚರಣೆಯ ಶುಭ ಸಂದರ್ಭ. ಸ್ವತಂತ್ರ ಪೂರ್ವದ ಭಾರತ ಹೇಗಿತ್ತು, ಸ್ವತಂತ್ರ ನಂತರದ ಭಾರತ ಹೇಗಿದೆ, ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರರ ಕನಸುಗಳು ಏನಿತ್ತು, ಅವರ ಆಲೋಚನೆಗಳೇನಿತ್ತು, ಅವರ ಸಿದ್ಧಾಂತಗಳೇನಿತ್ತು, ಅವರ ಚಿಂತನೆಗಳೇನಿತ್ತು ಎನ್ನುವುದರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಬೇಕಾದ ಅವಶ್ಯಕತೆ ಇದೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ದೇಶಕ್ಕಾಗಿ, ದೇಶದ ಸ್ವತಂತ್ರಕ್ಕಾಗಿ ಸಹಸ್ರಾರು ಜನ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ. 80 ವರ್ಷಗಳಾಗಿದೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದು. 80 ವರ್ಷಗಳಾಗಿದೆ. ಈ 80 ವರ್ಷದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಮಹಾನುಭಾವರ, ಹೋರಾಟಗಾರರ, ದೇಶ ಪ್ರೇಮಿಗಳ ಆಲೋಚನೆಗಳೇನಿತ್ತು, ಅವರ ಕನಸುಗಳೇನಿತ್ತು, ಅವರ ವಿಚಾರಗಳೇನಿತ್ತು, ಅದನ್ನು ನಾವು ಈ ದೇಶದ ಪ್ರಜೆಗಳಾಗಿ ಎಷ್ಟನ್ನ ನಾವು ಅಳವಡಿಸ್ಕೊಂಡಿದ್ದೀವಿ, ಎಷ್ಟನ್ನ ನಾವು ಅವರ ಸಿದ್ಧಾಂತಗಳನ್ನು, ಅವರ ಆಲೋಚನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಎನ್ನುವುದರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾದ ಅನಿವಾರ್ಯ ಪ್ರಸ್ತುತ ಪರಿಸ್ಥಿತಿಯಲ್ಲಿದೆ. ಬಹುಶಃ ನಾವು ಸ್ವತಂತ್ರ ಪೂರ್ವ ಭಾರತ ಮತ್ತೆ ಸ್ವತಂತ್ರ ನಂತರದ ಭಾರತ ಇವೆರಡನ್ನು ತುಲನೆ ಮಾಡಿದಾಗ, ಇವೆರಡನ್ನೂ ಸಹ ಹೊರಗೆ ಎತ್ತಿ ತುಲನೆ ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಬಹುಶಃ ಸ್ವತಂತ್ರ ಭಾರತಕ್ಕಾಗಿ ಪ್ರಾಣವನ್ನು ನೀಡಿದಂತಹ ಮಹಾನುಭಾವ ಹೋರಾಟಗಾರರ ಕನಸುಗಳು ಬಹುಶಃ ನಾವು ಈಡೇರಿಸೋದಕ್ಕೆ ವಿಫಲರಾಗಿದ್ದೀವಿ ಅಂತ ನಮ್ಗನ್ಸುತ್ತೆ. 80 ವರ್ಷಗಳಾಗೋಗಿದೆ ಈಗಾಗಲೇ ಈ ದೇಶಕ್ಕೆ ಸ್ವತಂತ್ರ ಬಂದು. ಮತ್ತೆ ಇನ್ನು ಎಷ್ಟು ವರ್ಷದಲ್ಲಿ ಅವರ ಆಸೆಗಳನ್ನ, ಅವರ ಕನಸುಗಳನ್ನು ನಾವು ಈಡೇರಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೋದು. ಇಷ್ಟು ವರ್ಷಗಳು ಬೇಕಾ ಈ ದೇಶದ ಪ್ರಜ್ಞಾವಂತ, ವಿಚಾರವಂತ ಪ್ರಜೆಗಳಿಗೆ ಈ ದೇಶದ ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ? ಬಡತನ, ಶಿಕ್ಷಣ, ನಿರುದ್ಯೋಗ ಇನ್ನೂ ಸಹ ಈ ದೇಶದಲ್ಲಿ ತಾಂಡವಾಡ್ತಾ ಇದೆ. ನಿರುದ್ಯೋಗ ನಿರ್ವಹಣೆಯಲ್ಲಂತೂ ಸಂಪೂರ್ಣ ವಿಫಲರಾಗಿದ್ದೀವಿ. ಬಡತನ ನಿರ್ಮೂಲನೆಯಲ್ಲಿ ವಿಫಲರಾಗಿದ್ದೀವಿ. ಶಿಕ್ಷಣ ಖಾಸಗೀಕರಣವಾಗ್ತಾ ಇದೆ. ಈಗ ಈ ದೇಶದ ಸ್ವತಂತ್ರ ಹೋರಾಟಗಾರರ ಕನಸುಗಳು, ಅವರ ಚಿಂತನೆಗಳಿಗೆ ನಾವು ಬೆಲೆ ಕೊಟ್ಟಿದ್ದೀವ? ನಾನು ಈ ದೇಶದ ಒಬ್ಬ ಪ್ರಜೆಯಾಗಿ ಈ ದೇಶ ಮುಂದಿನ 4-5 ವರ್ಷದಲ್ಲಾದ್ರೂ ಸ್ವತಂತ್ರ ಹೋರಾಟಗಾರರ ಕನಸುಗಳು, ಭವ್ಯ ಭಾರತದ ಚಿಂತನೆ ಈಡೇರಲಿ ಅಂತ ನಾನಾದ್ರೂ ಭಾವಿಸ್ತಾ ಮತ್ತೊಂದಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.